ಕಾನೂನು ಜಾಗೃತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂದ್ರೆ ಏನು, ಸೆಪರೇಟ್ ಪ್ರಾಪರ್ಟಿ ಅಂದ್ರೆ ಏನು, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾರ್ಯಾರು ಮೆಂಬರ್ಸ್ ಆಗ್ತಾರೆ, ಕೋಪಾರ್ಸ್ನರಿ ಯಾವಾಗ ಕಾನ್ಸ್ಟಿಟ್ಯೂಟ್ ಆಗತ್ತೆ, ಕೋಪಾರ್ಸ್ನರಿ ಅಂತ ಹೇಳಿ ಕೋಪಾರ್ಸ್ನರ್ಸ್ ಅಂತ ಹೇಳಿ ಯಾರ್ಯಾರನ್ನ ಕರಿಬೇಕು, ಈ ವಿಷಯವನ್ನ ಡಿಸ್ಕಸ್ ಮಾಡಿದೀವಿ. ಇಂದಿನ ಸಂಚಿಕೆಯಲ್ಲಿ ಈ ಕೋಪಾರ್ಸ್ನರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂತಹ ವಿಷಯವನ್ನ ಡಿಸ್ಕಸ್ ಮಾಡೋಣ. ಇದಕ್ಕೆ ಹೋಗೋ ಪೂರ್ವದಲ್ಲಿ ನಾನು ಸ್ವಲ್ಪ ಬ್ರೀಫ್ ಆಗಿ ನಿಮ್ಗೆ ಅಬ್ಸಲ್ಯೂಟ್ ಪ್ರಾಪರ್ಟಿ ಬಗ್ಗೆ ಹೇಳ್ಕೊಂಡು ಬರ್ತೀನಿ. ಅಬ್ಸಲ್ಯೂಟ್ ಪ್ರಾಪರ್ಟಿಯಲ್ಲಿ ನಾವು ಸೆಲ್ಫ್ ಅಕ್ವೈರ್ಡ್ ಮತ್ತು ಸೆಪರೇಟ್ ಅಂತ ಹೇಳಿದ್ದೇವೆ. ಸೆಲ್ಫ್ ಅಕ್ವೈರ್ಡ್ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಿದಂತಹ ಆಸ್ತಿ. ಸೆಪರೇಟ್ ಪ್ರಾಪರ್ಟಿ ಅಂದ್ರೆ ಬೇರೆಯವರ ಮೂಲಕ ಗಿಫ್ಟ್, ವಿಲ್ ಆರ್ ದಾನ್, ಬೇರೆ ಗ್ರ್ಯಾಂಟ್ ಮೂಲಕ ಬಂದಂತಹ ಆಸ್ತಿಗಳನ್ನು ನಾವು ಸೆಪರೇಟ್ ಪ್ರಾಪರ್ಟಿ ಅಂತ ಹೇಳಿದೇವೆ. ಇವೆರಡು ಅಬ್ಸಲ್ಯೂಟ್ ಪ್ರಾಪರ್ಟಿಯಲ್ಲಿ ಬರ್ತವೆ ಅಂತ ಹೇಳಿದೆ. ಅದರ ವಿಶೇಷತೆ ಏನು ಅಂತಂದ್ರೆ, ಆ ಮಾಲಕ ಇರುವವರೆಗೆ ಆತನು ಆ ಪ್ರಾಪರ್ಟಿಯನ್ನು ಮಾರಾಟ ಮಾಡಬಹುದು, ವಿಲ್ ಮಾಡಬಹುದು, ಗಿಫ್ಟ್ ಮಾಡಬಹುದು. ಹಾಗೆ ಮಾಡ್ದೇನೆ ಹಾಗೆ ಬಿಟ್ಟು ಸತ್ತೋದ್ರೆ ಒಂದು ವೇಳೆ ಆಸ್ತಿಯನ್ನ, ಆ ಆಸ್ತಿ ಕಲಂ 8 ಹಿಂದೂ ಸಕ್ಸೆಷನ್ ಆಕ್ಟ್ ನ ಕಲಂ 8ನ ಪ್ರಕಾರ ಶೆಡ್ಯೂಲ್ ನಲ್ಲಿ ಹೇಳಿರ್ತಕ್ಕಂತಹ ಕ್ಲಾಸ್ 1 ಹೇರ್ಸಿ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಪ್ರಾಪರ್ಟಿ ಹೋಗುತ್ತೆ. ಕ್ಲಾಸ್ 1 ಹೇರ್ಸಿಲ್ಲ ಅಂದ್ರೆ ಕ್ಲಾಸ್ 2 ಹೋಗ್ತದೆ, ಕ್ಲಾಸ್ 2 ಇಲ್ಲ ಅಂದ್ರೆ ಕ್ಲಾಸ್ 3 ಅವರಿಗೆ ಹೋಗ್ತದೆ ಅನ್ನುವಂತ ವಿಷಯ. ಇವತ್ತು ಇದಕ್ಕೆ ವಿರುದ್ಧವಾಗಿ ನಾವು ಕೋಪಾರ್ಸ್ನರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂತ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಈ ಕೋಪಾರ್ಸ್ನರಿ ಪ್ರಾಪರ್ಟಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿನೂ ಬರುತ್ತೆ, ಆನ್ಸಿಸ್ಟರ್ ಪ್ರಾಪರ್ಟಿ ಬರುತ್ತೆ. ಎಲ್ಲಿ ಇದರ ಮೂಲ ಮಾಲಕ 17/6/1956 ಮುಂಚೆ ಡೆತ್ ಆಗಿರ್ತಾನೆ, ಅಂತ ಪ್ರಾಪರ್ಟಿ ಆನ್ಸಿಸ್ಟರ್ ಪ್ರಾಪರ್ಟಿಗಳನ್ನ ಮಾತ್ರ ನಾವು ಕೋಪಾರ್ಸ್ನರಿ ಪ್ರಾಪರ್ಟಿ ಅಂತ ಹೇಳಬಹುದೇ ಹೊರತು ಎಲ್ಲ ಆಸ್ತಿಗಳನ್ನ ಅಲ್ಲ. ಹೀಗಾಗಿ ನಾವೀಗ ವಿಳಂಬ ಮಾಡದೇನೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡೋಣ. ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ನಾನು 3 ಭಾಗಗಳನ್ನ ಮಾಡಿದ್ದೀನಿ. ಅಂದ್ರೆ ಸೋರ್ಸಸ್, ಯಾವ ಮೂಲದಿಂದ ಬಂದ್ರೆ ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂಥದ್ದನ್ನ ಹೇಳಿದ್ದೀನಿ. ಮೊದಲನೆಯದು, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಕ್ವೈರ್ಡ್ ವಿತ್ ದಿ ಜಾಯಿಂಟ್ ಲೇಬರ್. ಅಂದ್ರೆ ತಂದೆ, ಮಗ, ಮಗಳು ಇವರೆಲ್ಲರೂ ಏನ್ ಮಾಡಿದ್ದಾರೆ ಅಂದ್ರೆ ದುಡಿದಿದ್ದಾರೆ. ದುಡಿದು ಆ ಲೇಬರ್ ದಿಂದ ಬಂದಂತಹ ಇನ್ಕಮ್ ಏನಿರುತ್ತೆ, ಆ ಇನ್ಕಮ್ ದಿಂದ ಒಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ತಾರೆ. ಅದು ಮಗನ ಹೆಸರಲ್ಲೇ ಪರ್ಚೇಸ್ ಮಾಡಿದ್ದಾಗಿರ್ಬೋದು, ಮಗಳ ಹೆಸರಲ್ಲೇ ಪರ್ಚೇಸ್ ಮಾಡಿದ್ದಾಗಿರಬಹುದು, ಅಥವಾ ಆತನ ತಂದೆ ಹೆಸರಿನಲ್ಲಿ ಪರ್ಚೇಸ್ ಮಾಡಿದ್ದಾಗಿರಬಹುದು. ಈ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದಾಗ ಆ ಪ್ರಾಪರ್ಟಿಗೆ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಜಾಯಿಂಟ್ ಲೇಬರ್ ಇಂದ ಅಕ್ವೈರ್ ಮಾಡಿದಂತಹ ಪ್ರಾಪರ್ಟಿ, ಇದು ಮೊದಲನೆಯ ಸೋರ್ಸ್. ಎರಡನೇದೇನು ಅಂತಂದ್ರೆ, ಪ್ರಾಪರ್ಟಿ ಅಕ್ವೈರ್ಡ್ ವಿತ್ ದಿ ಏಡ್ ಆಫ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆರ್ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳಿದೀವಿ ನಾವು. ಅಂದ್ರೆ ಈ ಜಾಯಿಂಟ್ ಲೇಬರ್ ಇಂದ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ, ಆ ಆಸ್ತಿಯಿಂದ ಬಂದಂತಹ ಆದಾಯದಿಂದ ಮತ್ತೊಂದು ಆಸ್ತಿಯನ್ನ ಸಂಪಾದನೆ ಮಾಡಿ ಗಳಿಕೆ ಮಾಡಿದ್ರೆ, ಹಿಡಿದ್ರೆ, ಪರ್ಚೇಸ್ ಮಾಡಿದ್ರೆ ಆ ಆಸ್ತಿನೂ ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂತ ವಿಷಯ. ಈಗ ಆನ್ಸಿಸ್ಟಲ್ ಅಂತಂದ್ರೆ ಎಲ್ಲಿ ಪೂರ್ವಜರಿಂದ ಒಂದು ಆಸ್ತಿ ಬಂದಿರತ್ತೆ, ಆ ಆಸ್ತಿಯ ಆದಾಯದಿಂದ ಮತ್ತೊಂದು ಆಸ್ತಿಯನ್ನ ಪರ್ಚೇಸ್ ಮಾಡಿದ್ರು, ಆ ಆಸ್ತಿನೂ ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ. ಅವಾಗ ನಾವು ಆನ್ಸಿಸ್ಟಲ್ ಪ್ರಾಪರ್ಟಿ ಅನ್ನಂಗಿಲ್ಲ ಅದಕ್ಕೆ. ಯಾಕಂದ್ರೆ ಆನ್ಸಿಸ್ಟರ್ ಪ್ರಾಪರ್ಟಿ ಆದಾಯದಿಂದ ಮತ್ತೊಂದು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಮಾಡಿದಂತಹ ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ. ಆ ಬಂದಂತಹ ಆದಾಯ ಯಾವ ಪ್ರಾಪರ್ಟಿಯಿಂದ ಬಂತಲ್ಲ ಅದಕ್ಕೆ ನಾವು ಆನ್ಸಿಸ್ಟರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಎರಡಕ್ಕೂ ನಾವು ಜಾಯಿಂಟ್ ಫ್ಯಾಮಿಲಿ ಅಂತಾನು ಹೇಳಕ್ ಬರಂಗಿಲ್ಲ, ಎರಡಕ್ಕೂ ನಾವು ಆನ್ಸಿಸ್ಟರ್ ಅಂತಾನು ಹೇಳಕ್ ಬರಂಗಿಲ್ಲ, ಬಟ್ ಎರಡಕ್ಕೂ ಕೋಪಾರ್ಸ್ನರಿ ಅಂತ ಹೇಳಬಹುದು. ಸೊ ಇದು ಎರಡನೆಯ ವಿಧಾನ, ಹೇಗೆ ಒಂದು ಪ್ರಾಪರ್ಟಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂಥದ್ದು. ಅದು ಆನ್ಸಿಸ್ಟರ್ ಪ್ರಾಪರ್ಟಿ ಆದಾಯದಿಂದ ಆಗಿರಬಹುದು ಅಥವಾ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆದಾಯದಿಂದ ಆಗಿರಬಹುದು. ಒಂದು ಆಸ್ತಿಯನ್ನು ಖರೀದಿ ಮಾಡಿದ್ರೆ ಅದಕ್ಕೆ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇನ್ನು ಮೂರನೇದಾಗಿ, ಸೆಪರೇಟ್ ಪ್ರಾಪರ್ಟಿ ಥ್ರೋನ್ ಇಂಟು ಕಾಮನ್ ಸ್ಟಾಕ್. ಇಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವೇನು ಅಬ್ಸಲ್ಯೂಟ್ ಪ್ರಾಪರ್ಟಿ ಅನ್ನುವಂಥದ್ದನ್ನು ಓದಿದೀವಲ್ವಾ, ಅಲ್ಲಿ ಸೆಪರೇಟ್ ಪ್ರಾಪರ್ಟಿ ಮತ್ತು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅನ್ನುವಂತ 2 ಕಾನ್ಸೆಪ್ಟ್ ಇದ್ದು ಅಲ್ವಾ. ಆ ವ್ಯಕ್ತಿ ಅಂತ ಒಂದು ಆಸ್ತಿ ಮೇಲೆ ಸಂಪೂರ್ಣವಾದ ಮಾಲೀಕತ್ವವನ್ನು ಹೊಂದಿದ್ದರೂ ಸಹ ಕೆಲವೊಂದು ಬಾರಿ ಏನ್ ಮಾಡ್ತಾನೆ ಅಂದ್ರೆ, ಆ ಪ್ರಾಪರ್ಟಿಯನ್ನು ಒಟ್ಟು ಕುಟುಂಬದ ಏಳಿಗೆಗಾಗಿ, ಒಟ್ಟು ಕುಟುಂಬದ ಒಳಿತಿಗಾಗಿ, ಒಟ್ಟು ಕುಟುಂಬದ ಬಳಕೆಗಾಗಿ, ಒಟ್ಟು ಕುಟುಂಬದ ವಾಸಕ್ಕಾಗಿ ಆ ಪ್ರಾಪರ್ಟಿಯನ್ನ ಅವನು ಯಾವತ್ತೂ ನನ್ನ ಸ್ವಂತ ಆಸ್ತಿ ಅಥವಾ ನನ್ನ ಸೆಪರೇಟ್ ಪ್ರಾಪರ್ಟಿ ಅನ್ನುವಂಥದ್ದು ನಾವು ಟ್ರೀಟ್ ಮಾಡೋದಿಲ್ಲ. ಏನ್ ಮಾಡಿರ್ತಾನೆ, ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಅನ್ನುವಂಥದ್ದನ್ನ ಹೇಳ್ತೀವಿ. ಬ್ಲೆಂಡಿಂಗ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಬರ್ತದೆ. ಅಂದ್ರೆ
ಅಬ್ಸಲ್ಯೂಟ್ ಪ್ರಾಪರ್ಟಿಯನ್ನ ಒಟ್ಟು ಕುಟುಂಬದ ಒಂದು ಸದಸ್ಯನಾಗಿರ್ತಾರೆ, 4 ಜನ ಇರ್ತಾರೆ, ಅಣ್ಣ ತಮ್ಮ ತಂದೆ ತಾಯಿ ಹೀಗಿರ್ತಾರಲ್ವಾ. ಇವನ್ ಏನ್ ಮಾಡ್ತಾನೆ, ಒಂದು ಆಸ್ತಿಯನ್ನು ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಆ ಆಸ್ತಿಯನ್ನ ಅವನು ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಮಾಡ್ತಾನೆ. ಅಂದ್ರೆ ಅಂದಿನಿಂದ ಒಂದು ನಿಗದಿತವಾದ ದಿನಾಂಕದಿಂದ ಇದು ಎಲ್ಲರ ಆಸ್ತಿ ಅಂತ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡ್ ಬಿಟ್ಟಿರ್ತಾನೆ. ಇದು ಒಟ್ಟು ಕುಟುಂಬದ ಆಸ್ತಿ ಅಂತ ಎಲ್ಲೋ ಒಂದ್ ಕಡೆ ಇನ್ಕಮ್ ಟ್ಯಾಕ್ಸ್ ನಲ್ಲಿನೋ, ಎಲ್ಲೋ ಒಂದು ವೈಯಕ್ತಿಕವಾಗಿ ಕಂಪ್ಲೇಂಟ್ ಕೊಡುವಾಗನೋ, ಇನ್ನೊಂದು ಸಿವಿಲ್ ಸೂಟ್, ಇಂಜೆಕ್ಷನ್ ಸೂಟನೋ, ಮತ್ತೊಂದು ಸೂಟನೋ ಹಾಕುವಾಗ, ಎಲ್ಲೋ ಒಂದು ಪತ್ರವನ್ನ ಬರೆಯುವಾಗ, ಎಲ್ಲೋ ಒಂದ್ ಕಡೆಗೆ ಏನ್ ಮಾಡಿರ್ತಾನೆ ಅಂತಂದ್ರೆ ಅವನ ನಡವಳಿಕೆಯ ಮೂಲಕ ಇದು ನನ್ನ ವೈಯಕ್ತಿಕ ಆಸ್ತಿ ಅಲ್ಲ, ಒಟ್ಟು ಕುಟುಂಬದ ಆಸ್ತಿ ಅನ್ನುವಂತ ವಿಷಯವನ್ನ ಹೇಳ್ಕೊಂಡಿರ್ತಾನೆ. ಅಂತ ಸಂದರ್ಭದಲ್ಲಿ ಆ ಪ್ರಾಪರ್ಟಿನೂ ಕೂಡ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ. ಅಂದ್ರೆ ನಾನು 3 ವಿಧಾನಗಳಂತ ಹೇಳಿದೆ. ಒಂದನೇದ್ದು ಲೇಬರ್ ಮೂಲಕ ಬಂದಂತ ಆದಾಯ, ಅಂದ್ರೆ ನಮ್ಮ ಒಟ್ಟು ಪರಿಶ್ರಮದ ಮೂಲಕ ಬಂದಂತ ಒಂದು ಆದಾಯದಿಂದ ಪರ್ಚೇಸ್ ಮಾಡಿದಂತ ಆಸ್ತಿಯನ್ನು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂತೀವಿ. ಒಂದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಮೂಲಕ ಬಂದಂತಹ ಒಂದು ಆದಾಯದಿಂದ ಪರ್ಚೇಸ್ ಮಾಡಿದ ಆಸ್ತಿಯನ್ನು ನಾವು ಅಂತ ಹೇಳ್ತೀವಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಆದಾಯದಿಂದ ಮತ್ತೊಂದು ಪ್ರಾಪರ್ಟಿಯನ್ನು ಸಂಪಾದನೆ ಮಾಡಿದಾಗ ಅದನ್ನು ಒಟ್ಟು ಕುಟುಂಬದ ಆಸ್ತಿ ಅಂತ ಹೇಳ್ತೀವಿ. ಮೂರನೇದಾಗಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯನ್ನ ಅಥವಾ ಸೆಪರೇಟ್ ಪ್ರಾಪರ್ಟಿಯನ್ನ ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಮಾಡಿ ಇದು ಒಟ್ಟು ಕುಟುಂಬದ ಆಸ್ತಿ ಅಂತ ಪರಿಗಣನೆ ಮಾಡಿದಾಗ ಆ ಆಸ್ತಿನೂ ಕೂಡ ಇವತ್ತು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗತ್ತೆ ಅನ್ನುವಂತಹ ವಿಷಯ. ಪ್ಲೇಂಟ್ ಅಲ್ಲಿ ಹೀಗೇನೆ ಬರಿಬೇಕು. ಯಾವ ಬರೀ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅಲ್ಲ, ಹೇಗೆ ಲೇಬರ್ದಿಂದ ತಗೊಂಡಿದ್ದ, ಒಂದು ಆಸ್ತಿಯ ಆದಾಯದಿಂದ ತಗೊಂಡಿದ್ದ, ಥ್ರೋನ್ ಇಂಟು ಕಾಮನ್ ಸ್ಟಾಕ್ ಆಯ್ತಾ ಅನ್ನುವಂತ ವಿಷಯವನ್ನ ನಿಖರವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಪ್ಲೀಡ್ ಮಾಡಿ ಪ್ರೂವ್ ಮಾಡ್ಬೇಕಾಗತ್ತೆ. ಸುಮ್ಮನೆ ಜಾಯಿಂಟ್ ಫ್ಯಾಮಿಲಿ ಅಂತ ಅನ್ನೋದು, ಸುಮ್ಮನೆ ಆನ್ಸಿಸ್ಟ್ರಲ್ ಅನ್ನೋದು ಹಾಗೆ ಆಗೋದಿಲ್ಲ. ಯಾವ ಮೂಲದಿಂದ ಬಂತು ಅನ್ನುವಂತ ವಿಷಯ ನಮಗೆ ನಿಖರವಾಗಿ ಗೊತ್ತಿರಬೇಕು, ಅದನ್ನ ಪ್ಲೀಡ್ ಮಾಡಿ ಪ್ರೂವ್ ಮಾಡಬೇಕು. ಇವು 3 ರೀತಿಯಾಗಿ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅನ್ನುವಂಥದ್ದನ್ನ ನೋಡ್ತೀವಿ. ಈ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದೆ ಅಲ್ವಾ, ಇದನ್ನ ನಾವು ಕೋಪಾರ್ಷನರಿ ಪ್ರಾಪರ್ಟಿ ಅಂತಾನು ಕರಿಬಹುದು. ಯಾವ ಮೂಲದಿಂದ ಬಂದರೂ ಸಹ, ಈ 3 ಮೂಲಗಳನ್ನು ಹೇಳಿದೇವಲ್ವಾ, ಇದರಲ್ಲಿ ಯಾವುದೇ ಮೂಲದಿಂದ ಬಂದರೂ ಕೂಡ ಆ ಪ್ರಾಪರ್ಟಿ ಕೋಪಾರ್ಷನರಿ ಪ್ರಾಪರ್ಟಿ ಅಂತ ಕರಿಬಹುದು. ಒಮ್ಮೆ ಆ ಪ್ರಾಪರ್ಟಿ ಕೋಪಾರ್ಷನರಿ ಅಂತ ಆಯ್ತು ಅಂದ್ರೆ, ನಾವು ಈಗಾಗಲೇ ಕೋಪಾರ್ಷನರ್ ಡೆಫಿನಿಷನ್ ನೋಡಿದೇವಲ್ವಾ, ಆ ಎಲ್ಲಾ ಕೋಪಾರ್ಷನರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಅದರಲ್ಲಿ ಹಕ್ಕು ಬೈ ಬರ್ತ್ ಬಂದ್ಬಿಡತ್ತೆ. ಇಲ್ಲಿ ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ಕೋಪಾರ್ಷನರಿ ಪ್ರಾಪರ್ಟಿ ಯಾವಾಗ ಆಗತ್ತೆ, ಯಾವಾಗ ಆಗೋದಿಲ್ಲ ಅನ್ನುವಂತ ತಿಳ್ಕೊಳ್ಳುವಂತದ್ದು ಬಹಳ ಮುಖ್ಯವಾದ ವಿಷಯ. ಇಲ್ಲಿ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅನ್ನುವಂಥದ್ದನ್ನ ಡೆಫಿನಿಷನ್ ಮಾಡ್ತಾರೆ ಸೆಕ್ಷನ್ 223 ಆಫ್ ಮುಲ್ಲಾಸ್ ಪ್ರಿನ್ಸಿಪಲ್ಸ್ ಆಫ್ ಹಿಂದೂ ಲಾ ಅನ್ನುವಂತ ಒಂದು ಪುಸ್ತಕದ ಪ್ಯಾರಾದಲ್ಲಿ ಏನ್ ಬರೀತಾರೆ ಅಂದ್ರೆ, ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಈಸ್ ಅ ಪ್ರಾಪರ್ಟಿ ವಿಚ್ ಈಸ್ ಇನ್ಹೆರಿಟೆಡ್ ಬೈ ಅ ಮೇಲ್ ಹಿಂದೂ ಫ್ರಮ್ ಹಿಸ್ ಫಾದರ್. ಇಲ್ಲಿದೆ ನೋಡಿ ಉದಾಹರಣೆ, ಇವನು ಫಾದರ್, ಇವನು ಸನ್, ಇವನು ಸಾಯ್ತಾನೆ ತನ್ನ ಸ್ವಂತ ಆಸ್ತಿಯನ್ನ ಬಿಟ್ಟು, ಈ ಆಸ್ತಿ ಇವನಿಗೆ ಬಂದಾಗ ಅದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಆಗತ್ತೆ. ಮುಂದೆ ಕೋಪಾರ್ಷನರಿ ಆಗತ್ತೆ ಇಲ್ಲ ಎಂಬುದನ್ನು ನಾವು ಹೇಳ್ಬೇಕಾದ್ರೆ, ಈ ಡೇಟಿನ ಮುಂಚೆ ಈ ವ್ಯಕ್ತಿ ಸತ್ತು ಹೋಗಿದ್ರೆ ಇದು ಕೋಪಾರ್ಷನರಿ ಪ್ರಾಪರ್ಟಿ ಆಗತ್ತೆ. ಈ ಡೇಟಿನ ನಂತರದಲ್ಲಿ, ಇಲ್ಲೇನ್ ಡೇಟ್ ಹೇಳಿದವಲ್ಲ, ಈ ಡೇಟಿನ ನಂತರದಲ್ಲಿ ಈ ವ್ಯಕ್ತಿ ಸತ್ರೆ ಈ ಪ್ರಾಪರ್ಟಿ ಇವನಿಗೆ ಬಂದಾಗ ಇವನ ವೈಯಕ್ತಿಕ ಆಸ್ತಿ ಆಗತ್ತೆ ಹೊರತು ಕೋಪಾರ್ಷನರಿ ಆಗೋದಿಲ್ಲ. ಅದೇ ರೀತಿಯಾಗಿ ಫ್ರಮ್ ಹಿಸ್ ಫಾದರ್ ಐತಲ್ವಾ, ಫಾದರ್ಸ್ ಫಾದರ್, ಇಲ್ಲಿ ಈ ವ್ಯಕ್ತಿ ಇದಲ್ಲ, ಈ ವ್ಯಕ್ತಿಗೆ ಆಸ್ತಿ ಹೆಂಗ್ ಬಂದಿದೆ ಅಂದ್ರೆ, ಈ ಮೂಲ ಮಾಲೀಕ, ಆ ಆಸ್ತಿಯ ಮೂಲ ಮಾಲೀಕ ಎಕ್ಸ್ ಇದ್ದವನು ಸತ್ತು ಹೋಗಿದ್ದಾನೆ. ಸತ್ತೋದಾಗ ಆ ಪ್ರಾಪರ್ಟಿ ಅವನ ಮಗನಿಗೆ ಹೋಗತ್ತೆ, ಅವನ ಮಗನು ಸತ್ತು ಹೋದಾಗ ಆ ಪ್ರಾಪರ್ಟಿ ತಿರ್ಗಾ ಇವನಿಗೆ ಹೋಗತ್ತೆ. ಹೀಗೆ ಈ ಪ್ರಾಪರ್ಟಿ ಬಂದಾಗ, ಒಂದು ವೇಳೆ ಈ ವ್ಯಕ್ತಿ ಈ ಡೇಟಿನ ಮುಂಚಿತವಾಗಿನೇ ಸತ್ತೋಗಿದ್ರೆ ಈ ಪ್ರಾಪರ್ಟಿ ಇವನ್ ಕೈಗೆ ಬರ್ತದೆ. ಈ ಪ್ರಾಪರ್ಟಿ ಮತ್ತೆ ಇವನ್ ಕೈಗೆ ಹೋದಾಗ, ಇವನ್ ಕೈಗೆ ಬಂದಾಗೂ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಕೋಪಾರ್ಷನರಿನೇ ಅಂತ ಹೇಳ್ಬೇಕು, ಇವನ್ಕಿಂದ ಇವನಿಗೆ ಬಂದಾಗೂ ಕೂಡ ಕೋಪಾರ್ಷನರಿ ಪ್ರಾಪರ್ಟಿನೇ ಅಂತ ಹೇಳ್ಬೇಕು. ಆನ್ಸಿಸ್ಟ್ರಲ್ ಕೋಪಾರ್ಷನರಿ ಪ್ರಾಪರ್ಟಿನೇ ಆಗತ್ತೆ. ಇವನ್ ಸತ್ ಮೇಲೆ ಇವನ ಮಗನಿಗೆ, ಇವನ್ ಸತ್ ಮೇಲೆ ಇವನ ಮಗನಿಗೆ, ಇವನ್ ಸತ್ ಮೇಲೆ, ಹೀಗೆ ಎಷ್ಟೇ ತಲೆಮಾರಿ ಇವತ್ತಿಗೂ ಈ ಬ್ರಾಂಚ್ ಅಲ್ಲಿ ನಾನು ಅದೀನಂತ ಇಟ್ಕೊಳ್ಳಿ, ನನ್ನ ಕೈಯಲ್ಲಿ ಆ ಪ್ರಾಪರ್ಟಿ ಬಂದ್ರು ಕೂಡ ನನ್ನ ಕೈಯಲ್ಲಿ ಅದು ಕೋಪಾರ್ಷನರಿ ಪ್ರಾಪರ್ಟಿ. ಬಟ್ ಕಂಡೀಷನ್ ಏನು, ಈ ಮೂಲ ಮಾಲೀಕನಿದ್ದವನು ಈ ಡೇಟಿನ ಮುಂಚೆ ಸತ್ತು ಹೋಗಿರಬೇಕು, ಅವಾಗ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಕೋಪಾರ್ಷನರಿ ಆಗತ್ತೆ. ಇನ್ನೊಂದು, ಆರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಪ್ರಾಪರ್ಟಿ ಇನ್ಹೆರಿಟೆಡ್ ಬೈ ಮೇಲ್ ಹಿಂದೂ ಫ್ರಾಮ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅಂದ್ರೆ ಇಲ್ಲಿದೆ ನೋಡಿ ಎಕ್ಸಾಂಪಲ್, ಈ ಒಂದು ಆಸ್ತಿಯ ಮಾಲಕ ಅಂತ ಇಟ್ಕೊಳ್ಳೋಣ, ಅವನು ಅಬ್ಸಲ್ಯೂಟ್ ಪ್ರಾಪರ್ಟಿ ಆಸ್ತಿಯ ಮಾಲಕ ಅಂತ ಇಟ್ಕೊಳ್ಳೋಣ. ಇವನು ಸತ್ತು ಹೋಗಿದ್ದಾನೆ. ಯಾವಾಗ ಸತ್ತು ಹೋಗಿದ್ದಾನೆ, ಈ ಡೇಟಿನ್ಕಿಂತ ಮುಂಚೆ, ಅಂದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ಬಂದ ಡೇಟ್ ಇದು. ಈ ಆಕ್ಟ್ ಬರೋಕ್ಕಿಂತ ಪೂರ್ವದಲ್ಲಿ ಇವನು ಸತ್ತೋದಾಗ ಈ ಆಸ್ತಿ ಇವನ್ ಕೈಗೆ ಬರ್ತದೆ, ಕೋಪಾರ್ಷನರಿ ಆಗತ್ತೆ. ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಟೇಕ್ಸ್ ದಿ ಕಲರ್ ಆಫ್ ಕೋಪಾರ್ಷನರಿ. ಇವನ್ ಸತ್ ಮೇಲೆ ಇವನಿಗೆ ಬರುತ್ತೆ, ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಟೇಕ್ಸ್ ದಿ ಕಲರ್ ಆಫ್ ಕೋಪಾರ್ಷನರಿ. ಇವನ್ ಸತ್ ಮೇಲೆ ಇವನಿಗೆ ಹೋಗತ್ತೆ, ಟೇಕ್ಸ್ ದಿ ಕಲರ್ ಆಫ್ ಕೋಪಾರ್ಷನರಿ. ಪ್ರೀ ಕಂಡೀಷನ್ ಏನಿದಕ್ಕೆ, ಈ ವ್ಯಕ್ತಿ ಯಾವಾಗ ಸತ್ತಿರ್ಬೇಕು, ಈ ಡೇಟಿನ ಪೂರ್ವದಲ್ಲಿ ಸತ್ತಿರ್ಬೇಕು, ಅವಾಗ ಈ ಪ್ರಾಪರ್ಟಿನ ನಾವು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ.
ಅದಕ್ಕೆ ಇನ್ಹೆರಿಟೆಡ್ ಫ್ರಮ್ ಫಾದರ್ ಆಗಿರಬಹುದು, ಫಾದರ್ಸ್ ಫಾದರ್ ಆಗಿರಬಹುದು, ಆರ್ ಗ್ರ್ಯಾಂಡ್ ಫಾದರ್ ಆಗಿರಬಹುದು. ಇಂಥ ಆಸ್ತಿಗಳನ್ನ ನಾವು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈ ಪ್ರಾಪರ್ಟಿ ಕೋಪಾರ್ಷನರಿ ಆಗ್ಬೇಕಾದ್ರೆ ಕಂಡೀಷನ್ಸ್ ಏನೇನು ಅಂತಂದ್ರೆ, ಇವನ್ ಕೈಗೆ ಬಂದ ಆಸ್ತಿ, ಇವನ್ ಕೈಗೆ ಬಂದ ಆಸ್ತಿ, ಇವನ್ ಕೈಗೆ ಬಂದ ಆಸ್ತಿ ಕೋಪಾರ್ಷನರಿ ಆಗ್ಬೇಕು ಅಂದ್ರೆ ಇದರ ಎಕ್ಸ್ ಅನ್ನುವಂತ ವ್ಯಕ್ತಿಗಳಿದಾರಲ್ಲ, ಇವರು ಮೂಲ ಮಾಲಕರು ಈ ಡೇಟಿನ್ಕಿಂತ ಪೂರ್ವದಲ್ಲೇ ಮೃತಪಟ್ಟಿರಬೇಕು. ಈ ಡೇಟಿನ ನಂತರದಲ್ಲಿ ಮೃತಪಟ್ಟರೆ ಏನಾಗತ್ತೆ ಅನ್ನುವಂತಹ ವಿಷಯವನ್ನ ನಾವು ನೋಡೋದಾದ್ರೆ, ಆ ಪ್ರಾಪರ್ಟಿಯನ್ನ ನಾವು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಕರಿಬಹುದು, ಆದ್ರೆ ಅದು ಕೋಪಾರ್ಷನರಿ ಪ್ರಾಪರ್ಟಿಯಾಗಿ ಕಲರ್ ತಗೊಳ್ಳಲ್ಲ. ಇದನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ, ನಾವು ಸೆಕ್ಷನ್ 4, ಸೆಕ್ಷನ್ 8, ಸೆಕ್ಷನ್ 19 ಮತ್ತು ಶೆಡ್ಯೂಲ್ ಆಫ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಅನ್ನು ನೋಡಿದಾಗ ಈ ವಿಷಯ ನಮ್ಗೆ ಕ್ಲಿಯರ್ ಆಗತ್ತೆ. ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ, ಅಜ್ಜನ ಆಸ್ತಿ ಬಂತು ಅಂದ್ರೆ ಮೊಮ್ಮಗನಿಗೆ ಹೋಗತ್ತೆ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಅಜ್ಜನ ಆಸ್ತಿಗೆ ಅಜ್ಜ ಸತ್ತ ಮೇಲೆ ಸಾಮಾನ್ಯವಾಗಿ ಈ ಉದಾಹರಣೆಯನ್ನ ತಗೊಂಡಾಗ ಇವನ ಆಸ್ತಿ ಇವನ್ ಸತ್ತ ಮೇಲೆ ಇವನಿಗೆ ಬರುತ್ತಲ್ಲ, ಇವನಿಗೆ ಹಕ್ಕು ಹೋಗ್ಬೇಕಾದ್ರೆ ಈ ಡೇಟ್ ಇಂಪಾರ್ಟೆಂಟ್. ಈ ಡೇಟಿನ ಮುಂಚೆ ಇವನು ಸತ್ತೋಗಿದ್ರೆ ಇವನಿಗೆ ಹಕ್ಕು ಬರುತ್ತೆ, ಅದಕ್ಕೆ ನಾವು ಅಜ್ಜನ ಆಸ್ತಿಯಲ್ಲಿ ಮೊಮ್ಮಗನಿಗೆ ಹಕ್ಕಿದೆ ಅಂತ ಹೇಳಬಹುದು. ಒಂದು ವೇಳೆ ಈ ವ್ಯಕ್ತಿ ಇದನ್ನಲ್ವಾ, ಈ ಆಕ್ಟಿಗೋ ಈ ದಿನಾಂಕದಂದನೋ ಅಥವಾ ಈ ದಿನಾಂಕದ ನಂತರದಲ್ಲಿ ಮೃತಪಟ್ಟರೆ ಇವನಿಗೇನು ಬರುತ್ತಲ್ಲ ಆಸ್ತಿ, ಇವನ್ ಸತ್ತ ಮೇಲೆ ಇವನಿಗೆ ಬಂದಂತ ಆಸ್ತಿ ಇವನ ಸೆಪರೇಟ್ ಪ್ರಾಪರ್ಟಿ ಆಗತ್ತೆ ಹೊರತು, ಅಬ್ಸಲ್ಯೂಟ್ ಪ್ರಾಪರ್ಟಿ ಆಗತ್ತೆ ಹೊರತು ಇವನಿಗೆ ಬರೋದಿಲ್ಲ. ಈ ವಿಷಯವನ್ನ ಸುಪ್ರೀಂ ಕೋರ್ಟು 1986ರಲ್ಲಿ ಸ್ಪಷ್ಟಪಡಿಸಿರುತ್ತದೆ. ಆ ವಿಷಯವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಅಂದ್ರೇನು, ಕೋಪಾರ್ಷನರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂತಹ ವಿಷಯವನ್ನ ತಿಳ್ಕೊಂಡಿದ್ದೇವೆ. ಯಾವಾಗ ಆನ್ಸಿಸ್ಟ್ರಲ್ ಪ್ರಾಪರ್ಟಿಯನ್ನ ಕೋಪಾರ್ಷನರಿ ಪ್ರಾಪರ್ಟಿ ಅನ್ಬೇಕು ಅನ್ಬಾರ್ದು ಅನ್ನುವಂತಹ ವಿಷಯವನ್ನ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಬೇರೆ ವಿಷಯದೊಂದಿಗೆ. ಈ ವಿಡಿಯೋ ತಮಗೆ ಲೈಕ್ ಆದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಆ ಮೂಲಕ ಎಲ್ಲರಿಗೂ ಕೂಡ ಕಾನೂನಿನ ಒಂದು ಜಾಗೃತಿ ಅಥವಾ ಅರಿವು ಮೂಡಿಸುವಲ್ಲಿ ತಮ್ಮ ಸಹಕಾರ ಕೂಡ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್.